ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ಒಡಿಶಾದ ಭುವನೇಶ್ವರದ ಸಂಗ್ರಾಮ್ ಕೇಶರಿ ನಾಯಕ್. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪಾದಕಮಲಗಳಿಗೆ ಬಂದ ನಂತರ ನನ್ನ ಜೀವನದಲ್ಲಿ ಅನೇಕ ಪವಾಡಗಳು ಸಂಭವಿಸಿದೆ. 2022ರಲ್ಲಿ ನಾನು ನವಗ್ರಹ ಹೋಮದಲ್ಲಿ ಭಾಗವಹಿಸಿದ ನಂತರ ನಡೆದ ಪವಾಡಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಈ ಹೋಮವು 25ನೇ ಮಾರ್ಚ್ 2022ರಂದು ನಡೆಯಿತು ಮತ್ತು ನಾನು ಮೊದಲ ಬಾರಿಗೆ ಇದರಲ್ಲಿ ಭಾಗವಹಿಸಿದ್ದೆ. ಮಾರ್ಚ್ 18ರಂದು ನಾನು ಭೂ ಸಂಪತ್ತಿನ ಪ್ರಾಪ್ತಿ ಮತ್ತು ವಾಹನ ಪ್ರಾಪ್ತಿಗಾಗಿ ಸಂಕಲ್ಪದೊಂದಿಗೆ ನವಗ್ರಹ ಹೋಮಕ್ಕೆ ನೋಂದಾಯಿಸಿದ್ದೆ. 2018ರಿಂದ ನಾನು ಭುವನೇಶ್ವರದಲ್ಲಿ ಒಂದು ಜಾಗವನ್ನು ಹುಡುಕುತ್ತಿದ್ದೆ. ಆದರೆ ಅಲ್ಲಿ ಜಮೀನು ವ್ಯವಹಾರಗಳಲ್ಲಿ ಅನೇಕ ವಂಚನೆಗಳು ನಡೆಯುವುದರಿಂದ ಸರಿಯಾದ ಜಾಗವನ್ನು ಗುರುತಿಸಿ ಖರೀದಿಸುವುದು ತುಂಬ ಕಷ್ಟಕರವಾಗಿತ್ತು. ನನ್ನ ಸೀಮಿತ ಬಜೆಟ್ ಮತ್ತೊಂದು ಮಿತಿಯಾಗಿತ್ತು. BDA ಅಥವಾ ಹೌಸಿಂಗ್ ಬೋರ್ಡ್ ಯೋಜನೆಗಳಂತಹ ಸರ್ಕಾರಿ ಪ್ರಾಯೋಜಿತ ಯೋಜನೆಗಳ ಮೂಲಕ ನಿವೇಶನ ಅಥವಾ ಮನೆ ಪಡೆಯಲು ನಾನು ಯಾವಾಗಲೂ ಪ್ರಾರ್ಥಿಸುತ್ತಿದ್ದೆ. ಮಾರ್ಚ್ 23ರಂದು BDA ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ನನ್ನ ಕಚೇರಿ ಸಹೋದ್ಯೋಗಿಗಳಲ್ಲಿ ಒಬ್ಬರಿಗೆ ಒಂದು ಅಧಿಕೃತ ವಿಷಯಕ್ಕಾಗಿ ಕರೆ ಮಾಡುವಾಗ BDA ನಿವೇಶನ ಪಡೆಯಲು ನನಗೆ ಸಹಾಯ ಮಾಡಬಹುದೇ ಎಂದು ನಾನು ಸುಮ್ಮನೆ ಕೇಳಿದೆ. ಅವರು ಪ್ರಯತ್ನಿಸುವುದಾಗಿ ಎಂದು ಹೇಳಿದರು. 2018ರಲ್ಲಿ BDA ನಿವೇಶನ ಯೋಜನೆಗೆ ಅಧಿಸೂಚನೆಗಳನ್ನು ಹೊರಡಿಸಿತ್ತು. ಅದು 2019 ಮತ್ತು 2020ರ ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇತ್ತು. ಆದರೆ ಕೋವಿಡ್ ಕಾರಣದಿಂದಾಗಿ ಅದು ವಿಳಂಬವಾಯಿತು. ಆ ಸಮಯದಲ್ಲಿ ನನ್ನ ಸಹೋದ್ಯೋಗಿ LIG ಪ್ಲಾಟ್ಗಾಗಿ ಅರ್ಜಿ ಸಲ್ಲಿಸಿದ್ದರು ಮತ್ತು MIG ವಿಭಾಗದಲ್ಲಿ ಕೆಲವು ಅರ್ಜಿಗಳು ತಿರಸ್ಕೃತಗೊಂಡಿದ್ದವು. ನಂತರ ಅವರು LIGಯಿಂದ MIGಗೆ ಅಪ್ಗ್ರೇಡ್ ಮಾಡಲು ಅರ್ಜಿ ಸಲ್ಲಿಸಿದ್ದರು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯಿಂದ ಅವರು ತೆರವುಗೊಳಿಸಿದ LIG ಪ್ಲಾಟ್ಗೆ ಅರ್ಜಿ ಸಲ್ಲಿಸಲು ನನಗೆ ಸಾಧ್ಯವಾಯಿತು. ಜುಲೈ 2022ರಲ್ಲಿ ನಾನು BDAಯಿಂದ ಅಧಿಕೃತ ರಶೀದಿಯನ್ನು ಪಡೆದುಕೊಂಡೆ ಮತ್ತು ಹಂಚಿಕೆ ಪತ್ರವನ್ನು ಮಾರ್ಚ್ 2023ರ ಮೊದಲು ವಿತರಿಸಲಾಗುವುದು ಎಂದು ನಮಗೆ ತಿಳಿಸಲಾಯಿತು. ಆಶ್ಚರ್ಯಕರ ಸಂಗತಿ ಎಂದರೆ ನಾನು ಈ ಹಿಂದೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಿರಲಿಲ್ಲ ಅಥವಾ ನನ್ನ ಹೆಸರು ಯಾವುದೇ ಪಟ್ಟಿಯಲ್ಲಿ ಇರಲಿಲ್ಲ. ಆದರೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಆಶೀರ್ವಾದದಿಂದ ನನ್ನ ಬಡ್ಜೆಟ್ ಒಳಗೆ ಮತ್ತು ನಗರದ ವ್ಯಾಪ್ತಿಯೊಳಗೆ ಒಂದು ಸರ್ಕಾರದ ಜಾಗವನ್ನು ಪಡೆದೆ. ವಾಹನಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಪವಾಡವೂ ನಡೆಯಿತು. ಕಳೆದ 2-3 ವರ್ಷಗಳಿಂದ ನಾನು ಕಾರು ಖರೀದಿಸಲು ಪ್ರಯತ್ನಿಸುತ್ತಿದ್ದೆ. ಆದರೆ ವಿವಿಧ ಕಾರಣಗಳಿಂದ ಅದು ಸಾಧ್ಯವಾಗುತ್ತಿರಲಿಲ್ಲ. ಹೋಮದಲ್ಲಿ ಭಾಗವಹಿಸುವ ಮೂಲಕ ಮೊದಲು ನಾನು ಬಯಸಿದ ಕಾರಿನ ವಿವರವನ್ನು ಸ್ಪಷ್ಟವಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ವಿವರಿಸಿ ನನ್ನ ಪ್ರಾರ್ಥನಾ ಡೈರಿಯಲ್ಲಿ ಬರೆದಿದ್ದೆ. ಶ್ರೀರಾಮ ನವಮಿಯಂದು ನಾನು ಕಾರನ್ನು ಬುಕ್ ಮಾಡಿದೆ ಮತ್ತು ಅಕ್ಷಯ ತೃತೀಯದ ಶುಭ ದಿನದಂದು ಅದನ್ನು ನನಗೆ ವಿತರಿಸಲಾಯಿತು. ನನಗಾದ ದೊಡ್ಡ ಆಶ್ಚರ್ಯವೆಂದರೆ ನಾನು ಪ್ರಾರ್ಥಿಸಿದ ಎಲ್ಲ ಮಾನದಂಡಗಳನ್ನು ಈ ಕಾರು ಪೂರೈಸಿತ್ತು. ಈ ಅನುಭವಗಳ ಮೂಲಕ ನವಗ್ರಹ ಹೋಮದ ಅಪಾರ ಶಕ್ತಿಯನ್ನು ಮತ್ತು ಅಲ್ಲಿ ದೈವಿಕ ಕೃಪೆಯಿಂದ ಪ್ರಾರ್ಥನೆಗಳು ಅದ್ಭುತ ವೇಗದಲ್ಲಿ ನೆರವೇರುತ್ತವೆ ಎಂಬುದನ್ನು ನಾನು ಅರಿತುಕೊಂಡೆ. ಜೀವನವನ್ನು ಇಂತಹ ಸುಂದರ ಪವಾಡಗಳಿಂದ ಆಶೀರ್ವದಿಸಿದ್ದಕ್ಕಾಗಿ ಹೃದಯಾಂತರಾಳದಿಂದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪಾದ ಕಮಲಗಳಿಗೆ ನನ್ನ ಅನಂತಾನಂತ ಧನ್ಯವಾದಗಳು ಮತ್ತು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ.